ಮೈಸೂರು ಸಿಟಿ ಲಷ್ಕರ್ ಮೊಹಲ್ಲಾ ಇರಿನ್ ರಸ್ತೆ ಕ್ರಾಸ್ ಕುರುಬಗೇರಿ 3ನೇ ಕ್ರಾಸಲ್ಲಿ ಇವತ್ತು ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ಲೋಕಾರ್ಪಣೆಯಾಗಿದೆ. ಈ ಸಂದರ್ಭದಲ್ಲಿ ಈ ದೇವಸ್ಥಾನದಲ್ಲಿ ಶ್ರೀ ಮಹಾಗಣಪತಿ, ಶ್ರೀ ವೀರೇಶ್ವರ ಸ್ವಾಮಿ ಮತ್ತು ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ವಿಗ್ರಹಗಳು ಕೂಡ ಸ್ಥಾಪನೆಯಾಗಿದೆ. ಸೊ ಈ ಒಂದು ದೇವಸ್ಥಾನದ ಹಿನ್ನೆಲೆ ಬಹಳಷ್ಟು ಚಮತ್ಕಾರಿಯಾಗಿರುತ್ತೆ ಅಂತ ಹೇಳ್ಬೋದು. ಏನಂತಂದರೆ ಇದು ಸುಮಾರು ಒಂದು 150ರಿಂದ 200 ವರ್ಷದ ಹಳೆಯ ದೇವಸ್ಥಾನ. ಸೊ ಒಂದು ನಾಡಹಂಚಿನ ದೇವಸ್ಥಾನವನ್ನು 9 ಕುಟುಂಬಗಳು ಆ ಟೈಮಲ್ಲಿ ಅದನ್ನು ಸ್ಥಾಪನೆ ಮಾಡಿದ್ದು. ಆದರೆ ಈಗ 9 ಕುಟುಂಬದಲ್ಲಿ ಯಾರಿದ್ದಾರೆ ಅವ್ರನ್ನ ಎಲ್ಲ ಕುಟುಂಬ ಸದಸ್ಯರನ್ನು ಸೇರಿ ಒಂದು ಟ್ರಸ್ಟ್ ಮಾಡಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಡಿಸೈಡ್ ಮಾಡಿ ಆ ತಾಯಿ ಪ್ರೇರಣೆ ಮೇಲೆಗೆ ಈ ಒಂದು ಜೀರ್ಣೋದ್ಧಾರ ಆಗಿದೆ ಇವತ್ತು. ಸೊ ನಾವು ಈ ಒಂದು ಹಳೆ ವಿಗ್ರಹ ಕುದುರೆ ಸವಾರಿ ಮೇಲೆ ಮಹಾಲಕ್ಷ್ಮಿ ಇದ್ದದ್ದು. ಸೊ ಅದೆಲ್ಲ ಸ್ವಲ್ಪ ಮುಕ್ಕಾಗಿದೆ, ಅದು ಬದಲಾವಣೆ ಮಾಡಬೇಕು ಅಂತ ಕೇಳಿದಾಗ ಅಷ್ಟಮಂಗಲ ಪ್ರಶ್ನೆ ಮಾಡಿಸಿದ್ವಿ. ಅದನ್ನು ಹೇಳಿದ್ರು, ಇಲ್ಲ ಆ ಒಂದು ವಿಗ್ರಹಗಳನ್ನ ಇಡೋದು ಬೇಡ, ನೀವು ಕೃಷ್ಣಶಿಲೆಯಲ್ಲಿ ಒಂದು ವಿಗ್ರಹನ ಸ್ಥಾಪನೆ ಮಾಡುವಂಥ ಅವಕಾಶ ಇದೆ ಅಂಥೇಳಿ ಆ ತಾಯಿ ಪ್ರೇರಣೆ ಆಗಿದೆ. ಹೀಗಾಗಿ ನಾವು ಅಯೋಧ್ಯೆ ರಾಮ ಮಂದಿರ ಕೆತ್ತನೆ ಮಾಡಿದಂಥ ಪ್ರಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವ್ರ ಕಡೆಯಿಂದ ಈ ವಿಗ್ರಹವನ್ನು ತಯಾರು ಮಾಡಿಸಿ ಅವರು ಒದಗಿಸ್ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇವತ್ತು ವಿಜೃಂಭಣೆಯಿಂದ ಪ್ರತಿಷ್ಠಾಪನಾ ಮಹೋತ್ಸವ ನೆರವೇರಿದೆ. ಈ ಕಾರ್ಯಕ್ರಮ 6ನೇ ತಾರೀಕು, 7ನೇ ತಾರೀಕು, 8ನೇ ತಾರೀಕು ನಿನ್ನೆ ಮೊನ್ನೆ ಇವತ್ತು ವಿಜೃಂಭಣೆಯಿಂದ ನಡೆದಿದೆ. ಎಲ್ಲ ಭಕ್ತರ, ಈ ಮೊಹಲ್ಲಾ ಎಲ್ಲ ನಿವಾಸಿಗಳ ಸಹಕಾರದಿಂದ ಈ ದೇವಸ್ಥಾನ ನಿರ್ಮಾಣವಾಗಿದೆ. ಎಲ್ರಿಗೂ ನಮ್ಮ ಕೃತಜ್ಞತೆಗಳು. ಮೈಸೂರು ನಗರದ ಕುರುಬಗೇರಿ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಇಂದು ಆ ಕುಟುಂಬದ ಬಂಧುಗಳು, ಸದಸ್ಯರು ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ಇದು ಒಂದು ಐತಿಹಾಸಿಕ ದೇವಸ್ಥಾನ. ನಾನು ನಗರ ಪಾಲಿಕೆ ಸದಸ್ಯನಾಗಿದ್ದಾಗ ಈ ದೇವಸ್ಥಾನವನ್ನು ಕಟ್ಟಬೇಕಂತೇಳಿ ಬಹಳಷ್ಟು ಶ್ರಮಪಟ್ಟು ಹಲವಾರು ದಾಖಲೆಗಳ ತೊಂದರೆಗಳಿಂದ ಎಲ್ಲವನ್ನು ಸರಿಪಡಿಸಿ 2014ರಲ್ಲಿ ಇದನ್ನು ದಾಖಲಾತಿಯನ್ನು ನಗರ ಪಾಲಿಕೆಗೆ ಕೊಟ್ಟು ಅಲ್ಲಿಂದ ರಹದಾರಿಯನ್ನು ಪಡೆದು ತದನಂತರ ಬಂದಂಥ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳವರು ಏನು ಈ ದೇವಸ್ಥಾನಕ್ಕೆ ಸೇರಿದಂಥ ವಂಶಸ್ಥರು ಅವರೆಲ್ಲ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಕುರುಬಗೇರಿಯಲ್ಲಿ ವಿಜೃಂಭಣೆಯಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕಾಗಿ ನಾನು ಆ ಟ್ರಸ್ಟ್ನ ಅಧ್ಯಕ್ಷರು, ಪದಾಧಿಕಾರಿಗಳೆಲ್ಲರಿಗೂ ಮೈಸೂರು ಮಹಾನಗರ ಪಾಲಿಕೆ ಒಬ್ಬ ಮಾಜಿ ಸದಸ್ಯನಾಗಿ ನಮ್ಮ ಕುಟುಂಬದ ಪರವಾಗಿ, ಮೊಹಲ್ಲಾದ ಜನತೆಯ ಪರವಾಗಿ ಅವರಿಗೆ ಮೊಟ್ಟ ಮೊದಲನಾಗಿ ಟ್ರಸ್ಟ್ನ ಪದಾಧಿಕಾರಿಗಳಿಗೆ ನನ್ನ ವೈಯಕ್ತಿಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇದು ಭಾಳ ದೇವಸ್ಥಾನ ಕಟ್ಟೋದು ಭಾಳ ಬೇಗ, ಜೀರ್ಣೋದ್ಧಾರ ಮಾಡೋದು ಭಾಳ ಬೇಗ. ಆದರೆ ಇದು ಪೂರ್ಣಾವಧಿ ನಡ್ಕೊಂಡು ಹೋಗತಕ್ಕಂಥ ಜವಾಬ್ದಾರಿ ಕೂಡ ಟ್ರಸ್ಟ್ ಮೇಲೆ ಇರ್ತಿದೆ. ಅದಕ್ಕೆ ಬರೀ ಟ್ರಸ್ಟ್ ಮೇಲೆ ಜವಾಬ್ದಾರಿ ಹಾಕಂಗಿಲ್ಲ, ಮೊಹಲ್ಲಾದಲ್ಲಿರತಕ್ಕಂಥ ಎಲ್ಲ ಜನಾಂಗದವರು ಕೂಡ ತಾಯಿಯ ದೇವಸ್ಥಾನಕ್ಕೆ ಬಂದು ತಾಯಿ ದರ್ಶನ ಮಾಡಿ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಎಲ್ಲರೂ ಭಾಗಿಯಾಗಬೇಕು. ಇವತ್ತು ಹೆಂಗೆ ಎಲ್ಲರೂ ಸೇರಿ ಇವತ್ತು ಒಗ್ಗಟ್ಟಿನಿಂದ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀನಿ, ಮುಂದೆಯೂ ಕೂಡ ತಮ್ಮೆಲ್ಲರ ಸಹಕಾರ ಇರಬೇಕು. ಆ ದಿಕ್ಕಿನಲ್ಲಿ ಇವತ್ತು ಏನು ಮೈಸೂರು ನಗರದ ಒಂದು ಅರಮನೆಯ ನಗರದ ಒಂದು ಕೇಂದ್ರ ಬಿಂದು ಸ್ಥಾನದಲ್ಲಿ ಇವತ್ತು ಕುರುಬಗೇರಿಯಲ್ಲಿ ನಡೀತಕ್ಕಂಥ ಈ ಒಂದು ಪ್ರತಿಷ್ಠಾಪನೆ ಈಗಾಗಲೇ ಮುಗಿದಿದೆ. ವಿಶೇಷ ಮಹಾರುದ್ರಾಭಿಷೇಕ ಮುಗಿದಿದೆ. ಇನ್ನೇ ಕೆಲವೇ ನಿಮಿಷಗಳ ಅಲಂಕಾರದ ನಂತರ ಮಹಾತಾಯಿಗೆ ಮಹಾಮಂಗಳಾರತಿ ಪುಷ್ಪಾರ್ಚನೆ ನಂತರ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಟ್ರಸ್ಟ್ ವತಿಯಿಂದ ಇಟ್ಕೊಂಡಿದ್ದಾರೆ. ತಾವೆಲ್ಲ ಬಂದಿರತಕ್ಕ ಭಕ್ತರು ತಾಯಿ ದರ್ಶನ ಮಾಡುವುದರ ಮುಖಾಂತರ ಮಹಾತಾಯಿ ಪ್ರಸಾದವನ್ನು ಸ್ವೀಕರಿಸಿ ತಾಯಿ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಾನು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಇದೇ ರೀತಿ ಇವತ್ತೇನು ಈ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಟ್ಟಂಥ ಪುರೋಹಿತ ವರ್ಗದ ಎಲ್ಲ ಪುರೋಹಿತರಿಗೂ ಕೂಡ ಸಹಪಾಠಿಗಳಿಗೂ ಕೂಡ ವೈಯಕ್ತಿಕವಾಗಿ ನಮ್ಮ ಟ್ರಸ್ಟ್ನ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಈ ದೇವಸ್ಥಾನದ ಒಂದು ಕಾಮಗಾರಿ ಟ್ರಸ್ಟ್ನೆಲ್ಲ ಕಾನೂನುಬದ್ಧವಾಗಿ ಟ್ರಸ್ಟ್ನ ರಚನೆ ಮಾಡಿ ಆಡಿಟ್ನ ಮಾಡಿ ಇದನ್ನೆಲ್ಲವನ್ನು ಕಾರ್ಯಕ್ರಮ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಈ ಕಾಮಗಾರಿಯನ್ನು ನೇತೃತ್ವವನ್ನು ವಹಿಸಿಕೊಂಡವರು ಕಟ್ಟಡದ ಗುತ್ತಿಗೆದಾರರಾದ ಶ್ರೀ ರಾಚಪ್ಪನವರು ಇವತ್ತು ಈ ದೇವಸ್ಥಾನ ಕಟ್ಟುವುದರ ಮುಖಾಂತರ ಒಂದು ದೇವಸ್ಥಾನದ ಐಕ್ಯತೆಗೆ, ದೇವಸ್ಥಾನದ ಒಂದು ಭಕ್ತಿಗೆ
ಪಾತ್ರರಾಗಿದ್ದಾರೆ. ಅವರೇನು ಇವತ್ತು ಟ್ರಸ್ಟ್ನ ಏನು ಪದಾಧಿಕಾರಿಗಳು ಅವರು ಒಪ್ಪಂದ ಆಗಿತ್ತು, ಅದ್ರ ಪ್ರಕಾರ ಇವತ್ತು ಏನು ಈ ದೇವಸ್ಥಾನವನ್ನು ಕಟ್ಟಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಟ್ರಸ್ಟ್ನ ವತಿಯಿಂದ ರಾಚಪ್ಪ ಮತ್ತು ಅವ್ರ ಕುಟುಂಬ ವರ್ಗಕ್ಕೆ ಟ್ರಸ್ಟ್ನ ವತಿಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು